ನೋಡಿ ಹೀಗೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿ ಸಿಎಲ್ಪಿ ನಾಯಕ ಯಾರಾಗ್ತಾರೆ ಅಂತ ಡಿಸೈಡ್ ಆದ ಮೇಲೆ ನೆಕ್ಸ್ಟ್ ಆಗೋದೆ ಪದಗ್ರಹಣ ಪ್ರಮಾಣ ವಚನ ಕಾರ್ಯಕ್ರಮ. ಹಾಗಾಗಿ ನೂತನ ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೌಂಟ್ ಡೌನ್ ಸ್ಟಾರ್ ಪದಗ್ರಹಣಕ್ಕೆ ರಾಜಧಾನಿ ಪೊಲೀಸರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಸೀಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಭದ್ರತೆಯ ಕುರಿತು ಮೀಟಿಂಗ್ ಕರೆಯಲಾಗಿದೆ. ನೂತನ ಮುಖ್ಯಮಂತ್ರಿಯ ಪದಗ್ರಹಣ ಹಿನ್ನೆಲೆಯಲ್ಲಿ ಮಹತ್ವದ ಚರ್ಚೆ ಆಗ್ತಾ ಇದೆ. ಜಂಟಿ ಆಯುಕ್ತರು ಎಲ್ಲ ಡಿಸಿಪಿಗಳ ಸಮಾಲೋಚನೆ ಮಾಡಲಾಗ್ತಾ ಇದೆ. ಡಿಪಿಎಆರ್ನಿಂದ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಅಧಿಕಾರಿಗಳು ಮಾತುಕತೆ ನಡೆಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾರೆ, ಮತ್ತೊಂದು ಕಡೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಸಿದ್ಧತೆಗಳ ಜೊತೆಗೆ ಪೊಲೀಸ್ ಸರಪಗಾವಲು, ಟೈಟ್ ಸೆಕ್ಯೂರಿಟಿ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಮೀಟಿಂಗ್ ಆಗ್ತಾ ಇದೆ, ಮಹತ್ವದ ಮೀಟಿಂಗ್. ನೋಡಿ, ಒಂದ್ ಕಡೆ ಡಿಪಿಎಆರ್ನಿಂದ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ, ಡಿಪಿಎಆರ್ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಅಂತ, ಅಲ್ಲಿಂದ ಕನ್ಫರ್ಮೇಷನ್ ಸಿಗ್ತಾ ಇದ್ದಂತೆ ಪೊಲೀಸ್ ಇಲಾಖೆಯಿಂದ ಮಹತ್ವದ ಒಂದು ಮೀಟಿಂಗ್ ನಡೆಸಲಾಗ್ತಾ ಇರೋದು. ಜಂಟಿ ಆಯುಕ್ತರಿದ್ದಾರೆ ಇದರಲ್ಲಿ, ಜೊತೆಗೆ ಎಲ್ಲ ಡಿಸಿಪಿಗಳು ಇದ್ದಾರೆ ಈ ಮೀಟಿಂಗ್ನಲ್ಲಿ. ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗ್ತಾ ಇರೋದು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಹೇಗಿರಬೇಕು ಸೆಕ್ಯೂರಿಟಿ ಅಂತ. ರಾಜಭವನ ಅಥವಾ ಕಂಠೀರವ ಕ್ರೀಡಾಂಗಣದಲ್ಲಿ ಪದಗ್ರಹಣ ಆಗ್ಬೋದಂತ. ಬೆಂಗಳೂರಿನ ಎಲ್ಲಿ ಪದಗ್ರಹಣ ನಡೆದರೂ ಕೂಡ ಕೋಟೆ ಮುದ್ರೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇಂಚಿಂಚು ಜಾಗವನ್ನು ತಪಾಸಣೆ ನಡೆಸಿ ಅಂತ ಕಮಿಷನರ್ ಖಡಕ್ ಎಚ್ಚರಿಕೆ ಕೊಟ್ಟಿರೋದು. ಹೊಸ ಸಿಎಂ ಪ್ರಮಾಣ ವಚನಕ್ಕೆ ವಿವಿಐಪಿಗಳ ದಂಡೆ ಆಗಮಿಸುತ್ತೆ. ಏರ್ಪೋರ್ಟ್ನಿಂದ ಕಾರ್ಯಕ್ರಮದ ವೇದಿಕೆಯವರೆಗೂ ಕೂಡ ಬಂದೋಬಸ್ತ್ ಮಾಡಲಾಗಿರುತ್ತೆ. ಐಟಿ ಸಿಟಿಯಲ್ಲಿ ಇವತ್ತಿನಿಂದಲೇ ರೌಡಿ ಶೀಟರ್ಗಳ ಮೇಲೆ ನಿರಂತರ ನಿಗಾ ಇಡಲಾಗ್ತಾ ಇದೆ. ಯಾವುದೇ ಲೋಪವಾಗದಂತೆ ಕಟ್ಟುನಿಟ್ಟಿನ ಭದ್ರತೆ ಒದಗಿಸೋದಕ್ಕೆ ಪ್ಲಾನ್. ಈ ಲೋಕಭವನ ಅಥವಾ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಬಹುದು ಪದಗ್ರಹಣ ಕಾರ್ಯಕ್ರಮ ಅನ್ನೋದಿದೆ. ಗೊತ್ತಿಲ್ಲ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದು. ಪ್ರಾಕ್ಟಿಕಲಿ ಈ ಪೊಲಿಟಿಕಲ್ ವಿಚಾರವನ್ನ ಪ್ರಾಕ್ಟಿಕಲ್ ಆಗಿ ನಾವು ಹೇಳೋದಾದ್ರೆ ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು ಅಂತ. ಕಾರಣ ಯಾಕೆ, ಪ್ರಾಕ್ಟಿಕಲಿ ಯಾಕೆ ಹಿಂಗೆ ಅಂತಂದ್ರೆ, ಇದು ಮಿಡ್ ಟರ್ಮಲ್ಲಿ ಆಗ್ತಾ ಇರುವಂಥ ಒಂದು ಪದಗ್ರಹಣ ಕಾರ್ಯಕ್ರಮ ರಾಜ್ಯದ ಸಿಎಂ ಆಗಿ. ಸೊ ಹಾಗಾಗಿ ಇದನ್ನು ಒಂದು ಸಿಂಪಲ್ ಆಗಿಟ್ಟುಕೊಂಡು ರಾಜಭವನದಲ್ಲಿ ಅಥವಾ ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು ಅನ್ನೋದು. ಸಾಮಾನ್ಯವಾಗಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಜನಮತಗಳಿಂದ ಆಯ್ಕೆಯಾದ ಸಂದರ್ಭ, ಆಗ ಆಯ್ಕೆಯಾಗುವ ಮುಖ್ಯಮಂತ್ರಿಗಳು ದೊಡ್ಡದಾಗಿ ಕಂಠೀರವ ಸ್ಟೇಡಿಯಂ ಅಥವಾ ಓಪನ್ ಗ್ರೌಂಡಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಈ ಥರ ಮಿಡ್ ಟರ್ಮ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳೋದಾದರೆ ಲೋಕಭವನದಲ್ಲಿ ಆಗುತ್ತೆ. ಬಟ್ ನೋಡಬೇಕು ಎಲ್ಲಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಜಯ್ ಗೌಡ ಫೋನ್ ಸಂಪರ್ಕದಲ್ಲಿ. ಅಜಯ್, ಈಗ ಪದಗ್ರಹಣ ಕಾರ್ಯಕ್ರಮಕ್ಕೆ ಒಂದು ಕಡೆ ಟೈಟ್ ಸೆಕ್ಯೂರಿಟಿಯನ್ನು ಕೈಗೊಳ್ಳಲಾಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಕಮಿಷನರ್. ಯಾವ ರೀತಿಯಾಗಿ ಭದ್ರತೆ ಜೊತೆಗೆ ಈ ಪದಗ್ರಹಣ ಕಾರ್ಯಕ್ರಮ ಲೋಕಭವನದಲ್ಲಿ ಅಥವಾ ಕಂಠೀರವ ಕ್ರೀಡಾಂಗಣದಲ್ಲಿ ಆಗಬಹುದು. ಸೊ ಭದ್ರತೆ ದೃಷ್ಟಿಯಿಂದ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮ ತಗೋತಾ ಇದ್ದಾರೆ ಅಂತ? ಖಂಡಿತ ಶರತ್, ಅಂದ್ರೆ ಇಲ್ಲಿ ರಾಜ್ಯದ ನೂತನ ಮುಖ್ಯಮಂತ್ರಿ ಪದಗ್ರಹಣ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರಿನ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಇವತ್ತು ಕಳೆದ ಹಲವು ಗಂಟೆಗಳಿಂದ ಬೆಂಗಳೂರಿನ ಕಮಿಷನರ್ ಆಗಿರುವಂತ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಲಾಗ್ತದೆ. ಇಲ್ಲಿ ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ ಡಿಸಿಪಿ ಸೇರಿದಂತೆ ಎಸಿಪಿ ಅಂದ್ರೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ. ಜೊತೆಗೆ ಖುದ್ದು ಕಮಿಷನರ್ ಅವ್ರ ಜೊತೆ ಒಂದು ಸಭೆಯನ್ನ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಬಂದೋಬಸ್ತನ್ನ ಯಾವ ರೀತಿಯಾಗಿ ಕೊಡಬೇಕು, ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಹೀಗೆ ಹಲವಾರು ವಿಚಾರವನ್ನ ಮುಂದಿಟ್ಕೊಂಡು ಅದಕ್ಕೆ ಬೇಕಾಗಿದ್ದಂತ ತಯಾರಿನ ಹೇಗ್ ಮಾಡ್ಕೋಬೇಕು, ಸಿದ್ಧತೆನೆ ಹೇಗ್ ಮಾಡ್ಕೋಬೇಕು, ಎಲ್ಲಾದ್ರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಕಮಿಷನರ್ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ಪದಗ್ರಹಣಕ್ಕೆ ಸ್ಥಳ ಇನ್ನೂ ನಿಗದಿ ಆಗಿಲ್ಲ. ಒಂದು ವೇಳೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆಗ್ಬೋದಾ ಅಥವಾ ಲೋಕಭವನದಲ್ಲಿ ಆಗ್ಬೋದಾ
ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ, ಈ 3 ಜಾಗದಲ್ಲಿ ಒಂದು ಕಡೆಯಲ್ಲಿ ಸಿಎಂ ಪದಗ್ರಹಣ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಯಾವ ಸ್ಥಳದಲ್ಲಿ ನಿಗದಿ ಆಗದೆ ಇರುವಂತ ವಿಚಾರವಾಗಿ ಒಂದು ವೇಳೆ ಈ 3 ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಅವ್ರು ಮಾಡಬೇಕು ಪದಗ್ರಹಣನ, ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಯಾವ ಸ್ಥಳವನ್ನ ಆಯ್ಕೆ ಮಾಡ್ಕೊಂತಾರೆ, ಆ ಒಂದು ವಿಚಾರಕ್ಕೆ ಚರ್ಚೆಯನ್ನ ಮಾಡ್ಲಾಗ್ತದೆ. ಯಾಕಂದ್ರೆ ಇನ್ನೂ ಕೂಡ ನಿಗದಿವಾದಂತ ಜಾಗ ಯಾವುದು ಅಂತ ಹೇಳಿ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಹೀಗಾಗಿ ಒಂದು ವೇಳೆ ಡಿಸೈಡ್ ಅಂತ ಸಂದರ್ಭದಲ್ಲಿ ಈ 3 ಕಡೆಗಳಲ್ಲಿ ಯಾವ್ದಾದ್ರು ಒಂದ್ ಕಡೆ ಸ್ಥಳವನ್ನ ನಿಗದಿ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡಬೇಕು, ಯಾಕಂದ್ರೆ ಕಳೆದ ಬಾರಿ ಆಗಿದ್ದಂತ ಕಾಲ್ತುಣಿತ ಪ್ರಕರಣಗಳು ಕೂಡ ಮುಂದೆಯನ್ನ ಯೋಚನೆ ಮಾಡ್ತಾ ಇದ್ರೆ, ಅಂದ್ರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರ್ತಾರೆ. ಓಕೆ, ಫೈನ್. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ಸದ್ಯದ ಮಟ್ಟಿಗೆ ಪ್ರಮಾಣ ವಚನ ಕಾರ್ಯಕ್ರಮ ಅಥವಾ ಅದರ ಕಾರ್ಯಕ್ರಮದ ಸ್ಥಳ ಇನ್ನೂ ಫೈನಲೈಸ್ ಆಗಿಲ್ಲ. ಹಾಗಾಗಿ ಕಾರ್ಯಕ್ರಮ ಎಲ್ಲೇ ನಡೆದರೂ ಕೂಡ ಅಲ್ಲಿನ ಭದ್ರತೆಯ ಕುರಿತು ಸಿಮನ್ ಕುಮಾರ್ ಸಿಂಗ್ ಅವರು ಮೀಟಿಂಗನ್ನು ಮಾಡ್ತಾ ಇದ್ದರು. DCPಗಳ ಜೊತೆಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಜಂಟಿ ಆಯುಕ್ತರು ಕೂಡ ಇದ್ದಾರೆ ಈ ಮೀಟಿಂಗ್ನಲ್ಲಿ. ಲಕ್ಷಾಂತರ ಜನ ಸೇರೋ ಸಾಧ್ಯತೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಇರುವಂಥ ಅಭಿಮಾನಿಗಳ ಬಳಗ, DK ಶಿವಕುಮಾರ್ ಅವರ ಅಭಿಮಾನಿ ಬಳಗ ಬಹಳ ದೊಡ್ಡದಿದೆ. ಇಬ್ಬರೂ ನಾಯಕರ ಅಭಿಮಾನಿ ಬಳಗ ಬಹಳ ದೊಡ್ಡಿರೋದ್ರಿಂದಾಗಿ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸೋ ನಿರೀಕ್ಷೆ ಇದೆ. ಆ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೂ ಪೊಲೀಸರ ಸಹಾಯ ಹಸ್ತ ಚಾಚಲೇಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲೇಬೇಕು. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಭೇಟಿ ಕೊಡ್ತಾರೆ. ಜೊತೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿನ ಮುಖ್ಯಮಂತ್ರಿಗಳು ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ VVIPಗಳು ಬರುವಂಥ ಜಾಗ ಆಗಿರೋದ್ರಿಂದಾಗಿ ಅದಕ್ಕೆ ಬೇಕಾಗಿರುವಂಥ ಟೈಟ್ ಸೆಕ್ಯೂರಿಟಿಯನ್ನು ಕೈಗೊಳ್ಳೋದಕ್ಕೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಹೊಸ CM ಪ್ರಮಾಣ ವಚನಕ್ಕೆ VVIPಗಳ ದಂಡೆ ಆಗಮಿಸೋ ನಿರೀಕ್ಷೆ ಇರೋದ್ರಿಂದಾಗಿ ಪೊಲೀಸ್ ಟೈಟ್ ಸೆಕ್ಯೂರಿಟಿ. ಇದು ಭದ್ರತಾ ದೃಷ್ಟಿಯಿಂದ ನೋಡೋದಾಯಿತು. ಮತ್ತೊಂದು ಕಡೆ CM ಯಾರು ಅನ್ನೋ ಅಧಿಕೃತ ಘೋಷಣೆ ಆಗಲಿಲ್ಲ ಅಂದರೂ ಕೂಡ DCM DK ಶಿವಕುಮಾರ್ ಅವರನ್ನೇ ಮುಂದಿನ CM ಆಗ್ತಾರೆ ಅನ್ನುವಂಥ ಮಾತು. ಆಲ್ರೆಡಿ ಇದರ ಬಗ್ಗೆ ಬ್ಯಾನರ್ಗಳು, ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳುವಂಥ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ.